ನಮಸ್ಕಾರ. ಕರ್ನಾಟಕ ಐಡಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರಗತಿಪರ ರೈತರಾದಂತಹ ಅಪ್ಪಾಸಾಬ್ ಶಿವಪ್ಪ ಕವಲಗುಡ್ಡ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಅಪ್ಪಾಸಾಬ್ ಶಿವಪ್ಪ ಕವಲಗುಡ್ಡ ಪ್ರಗತಿಪರ ರೈತರಾಗಿರುವ ಇವರು ಮೂಲತಃ ರಾಯಬಾಗ ತಾಲೂಕಿನ ಶಿರಗೂರು ಗ್ರಾಮದವರು. ಅನ್ನದಾತರ ಸಮಸ್ಯೆಗಳನ್ನ ಬಿಚ್ಚಿಟ್ಟ ಪ್ರಗತಿಪರ ರೈತ. ರೇಣುಕಾ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ ನಿರಂತರ ಸೇವೆ ಸಲ್ಲಿಸುತ್ತಿದ್ದಾರೆ. ಹೈನುಗಾರಿಕೆಯಲ್ಲಿ ಯಶಸ್ಸು ಪಡೆದ ಕೃಷಿಕರಾಗಿರೋ ಇವರು ಪ್ರತಿ ವರ್ಷ ಮಳೆಗಾಲದಲ್ಲಿ ಸಮಸ್ಯೆ ಎದುರಿಸುವ ರೈತರಿಗೆ ಶಾಶ್ವತ ಪರಿಹಾರಕ್ಕಾಗಿ ಸರ್ಕಾರದ ಬಳಿ ಮನವಿ ಮಾಡಿದ್ದಾರೆ. ಕಲ್ಮೇಶ್ವರ ಜಾತ್ರೆಯಲ್ಲಿ ವಿವಿಧ ಕ್ರೀಡಾಕೂಟ ಆಯೋಜನೆ ಮಾಡಿ ಯುವಕರಿಗೆ ಪ್ರೋತ್ಸಾಹ ನೀಡುತ್ತಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಭಾಳ ಖುಷಿಯಾಗೈತೆ ರೀ. ಆಮೇಲೆ ನಾ ಗ್ರಾಮೀಣ ಪ್ರದೇಶದಿಂದ ಹುಡುಕಾಡಿ ಜಿ ವಾಹಿನಿಯವರ ಒಂದು ಹಳ್ಳಿಯಲ್ಲಿ ಜನಿಸಿದವ್ರನ್ನವ್ರಿ ಇಲ್ಲಿ ತಂದು ಬೆಂಗಳೂರಿಗೆ ಒಂದು ಅವಾರ್ಡ್ ಕೊಡ್ತಾರಂದ್ರೆ ನಮ್ಗೆ ದೊಡ್ಡ ಹೆಮ್ಮೆ ವಿಷಯ ರೀ. ಸರ್, ಇನ್ನು ನೀವು ಮೂಲತಃ ಬೆಳಗಾಂ ಜಿಲ್ಲೆ ರಾಯಬಾಗ ತಾಲೂಕಿನ ಶಿರಗೂರು ಗ್ರಾಮದವರು. ನಿಮ್ಮ ಹಿನ್ನೆಲೆ, ಕುಟುಂಬ, ವಿದ್ಯಾಭ್ಯಾಸದ ಬಗ್ಗೆ ಹೇಳಿ ಸರ್. ಪ್ರಥಮ ಎಜುಕೇಷನ್ ಮೇಡಮ ಸತ್ಯ 10ನೇ ತಾಲೂಕು ಸತ್ಯಲ್ಲಿ ಮುಗಿತು ರೀ, 7ನೇ ವರ್ಗ ತನಕ ರೀ. ಆಮೇಲೆ ಹೈಸ್ಕೂಲ್ ಏನೈತೆ ರೀ, SRD ಹೈಸ್ಕೂಲ್ ಅಂತ ಪರಮಾನಂದಡಿಲಿ ಆಯ್ತು. ಕಾಲೇಜ್ HUH ವಸಂತರಾವ್ ಪಾಟೀಲ್ HUH PUC ಆಗುತ್ತೆ. ಅನಿವಾರ್ಯ ಕಾರಣದಿಂದ PUC ಮುಂದೆ ಹೋಗೋಕ್ಕಾಗಲಿಲ್ಲ ರೀ. ನಮ್ಮ ಫಾದರ್ಗೆ ಒಂದು ಸ್ವಲ್ಪ ಶರೀರ ಆರಾಮಿಲ್ಲಾಗದಂಗೆ ಹೋಗೋದು ರದ್ದು ಮಾಡಿದ್ವಿ ರೀ. ಹಂಗೆ ಇವು ಕೃಷಿ ಇದ್ರೊಳಗೆ ಅವಲಂಬನೆ ಆದ್ವಿ ರೀ. ಕೃಷಿ ಅಂದ್ರೆ ಕಬ್ಬ ಬೆಳಿತೀವಿ ರೀ. ಕಬ್ಬಿಲಿಂದ ಹೊಳಿಯಿಂದ ನದಿಯಿಂದ ಪೈಪ್ಲೈನ್ ಐತೆ ರೀ. ಕೃಷಿ ಪದ್ಧತಿ ನಡೆದದ ರೀ ಒಟ್ಟು. ಓಕೆ ಸರ್, ಇನ್ನು ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ನಮ್ಮ ಮಿಸಸ್ ಅವ್ರದ ಜಮಖಂಡಿ ತಾಲೂಕು ತೇರದಾಳ ತಾಲೂಕು ಐತೆ ರೀ. ತೇರದಾಳ ತಾಲೂಕು ಸುಸಾಲಟ್ಟಿ ಅವರು ಪ್ರಗತಿಪರ ರೈತರು ರೀ. ಅವರು 2 ಮಂದಿ ಅಣ್ಣ ತಮ್ಮರು ರೀ. ಒಂದು 50ರಿಂದ 60 ಎಕರೆ ಆಸ್ತಿ ಐತೆ ರೀ. ಅವರು ಎಜುಕೇಷನ್ ಏನಿಲ್ಲ, ಅಷ್ಟು 5ನೇ ವರ್ಗ ಆಗೈತೆ ರೀ. ಒಳಗಿನ ರಿಲೇಟಿವ್ ಇರೋನ ಕೊಟ್ರಿ. ಅವರು ಹಸುಗಳ ಮೇಲೆ ಆದಾಯದ ಅವಲಂಬನೆಯಿಂದ ಹಸು ಮತ್ತು ಇದರಿಂದ ಹೈನುಗಾರಿಕೆದ ಇದು ಮಾಡ್ತಾರೆ. ಓಕೆ ಸರ್, ಇನ್ನು ನಿಮಗೆ ಕೃಷಿ ಕ್ಷೇತ್ರದ ಕಡೆಗೆ ಒಲವು ಹೇಗೆ ಬಂತು ಅಂತಂದರೆ ಮೂಲತಃ ನಿಮ್ಮದು ರೈತಾಪಿ ಕುಟುಂಬನೇನಾ? ಹಾಂ, ರೈತಾಪಿನ ಪೂರ್ವಡಿದವರು ರೈತಾಪಿನ ರೀ. ಸೊ ಇಂಟ್ರೆಸ್ಟ್ ಮುಂಚೆಯಿಂದನೂ ಇತ್ತಾ ಹೇಗೆ ಅಂತ? ಇಲ್ಲಾಗಿತ್ತು ರೀ. ಆದ್ರೆ ಮುಂದೆ ಅನಿವಾರ್ಯ ಕಾರಣದಿಂದ ಬರಬೇಕಾಯ್ತು ರೀ, ಕೃಷಿಗೆ ಬರಬೇಕಾಯ್ತು ರೀ. ಅದಕ್ಕೆ ಇದನ್ನು ಬಂದಿವಿ ರೀ. ಹಂಗೆ ಅಳವಡಿಕೆಯಿಂದ ಹಸುಗಳಿಂದ ಮಾಡ್ಕೊತ ಹೊಂಟಿವಿ ರೀ. ಎಸ್ ಸರ್, ಅಂದರೆ ಅನಿವಾರ್ಯ ಕಾರಣದಿಂದ ಅಂತ ಹೇಳಿದ್ರಿ. ಸೊ ಏನು ಕಾರಣ ಅಂತ ಕೇಳ್ಬೋದು? ಅಂದ್ರೆ ನಮ್ಮ ಫಾದರ್ ಅವರಿಗೆ ಆರಾಮಿಲ್ಲ ಆಯ್ತು ರೀ. ಕ್ಯಾನ್ಸರ್ದಿಂದ ಇದನ್ನ ಆಯ್ತು ರೀ. ಒಂದು 1 ವರ್ಷ 2 ವರ್ಷ ಬರೀ ಆ ಹಾಸ್ಪಿಟ್ಲ ಈ ಕಡೆ ತೊಗೊಂಡು ತಿರುಗಾಡಿದ್ವಿ ರೀ. ಅದಕ್ಕೆ ಅದು ಆಗಲಿಲ್ಲ, ಅನುಕೂಲ ಆಗಲಿಲ್ಲ. ಅವರು ಎಕ್ಸ್ಪೈರ್ಡ್ ಆದ್ರೆ ರೀ. ಮನಿ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ಬಿತ್ತು ರೀ. ಹಿಂಗಾಗಿ ಅದರಿಂದ ಯಾವುದಕ್ಕೂ ಅವಲಂಬನೆ ಮಾಡಲಿಲ್ಲ. ಓಕೆ ಸರ್, ಇನ್ನು ಏನೆಲ್ಲ ಬೆಳಿತೀರಾ ನಿಮ್ಮ ಒಂದು ಕೃಷಿ ಭೂಮಿ? ನಮ್ಮಲ್ಲಿ ಜಾಸ್ತಿ ಕಬ್ಬು ರೀ ಮೇಡಮ್. ಯಾಕಂದ್ರೆ ವರ್ಷ ಯಾವ ಬೆಳೆ ಅನುಕೂಲ ಆಗಂಗಿಲ್ಲ ರೀ. ಪ್ರತಿ ವರ್ಷ ರೀ ಈಗ ಆಗಸ್ಟ್ದಾಗನ ನದಿ ಬರ್ತೈತೆ ರೀ. ಇವು ಯಾವ ಬದುಕೋದು ಕಠಿಣ ಇರುತ್ತೆ. ಉಳಿದು ಯಾವುದೇ ಹುರುಳಿ ಆಮೇಲೆ ಗೊಂಜಾಳ ಯಾವು ಸರಿಯಾಗಿ ಬರೋಂಗಿಲ್ಲ, ಒಳಗಡೆಗೆ ಹೋಗ್ತಾವೆ ರೀ. ಕಬ್ಬ ಒಂದು ಸ್ವಲ್ಪ ಎಲ್ಲ ಪ್ರವಾಹ ಬರಲಿಲ್ಲ ಅಂದ್ರೆ ರೀ ಒಂದು 70-80 ಟನ್ ಕಬ್ಬ ಬೆಳಿಬೋದು ರೀ. ಭತ್ತ ಅಂದ್ರೆ ಒಂದು 10 ಟನ್ನು ಬರೋಂಗಿಲ್ಲ ರೀ. ಅದು ಒಂದು ಭಾಳ ನಮಗೆ ಅನಾಹುತಕಾರಿನ ರೀ ಅದು. ಎಸ್ ಸರ್, ಇನ್ನು ಈಗ ಕಬ್ಬಿಗೆ ಮಾರ್ಕೆಟ್ ಹೇಗಿದೆ ಅಂತ ಇವಾಗ? ಏನು ಪ್ರಯೋಜನ ಇಲ್ಲ ಮೇಡಮ್. 22,900 ಅಂತ ಹೇಳ್ತಾರೆ ರೀ. ಆದ್ರೆ ಕೊಡ್ತಾರೆ 2,700 2,800 ಕೊಡ್ತಾರೆ. ಅದರಿಂದ ಏನಿಲ್ಲ, 2 ಬಿಲ್ ಮಾಡ್ತಾರೆ ರೀ. ಉಗಾರ್ ಶುಗರ್ ಐತೆ ರೀ. ಆಮೇಲೆ ನಮ್ಮಲ್ಲಿ ಯಡ್ರಾಮ್ ಐತೆ ರೀ. ಈಗ ಬೀರಪ್ಪನ ಮಾಡಿ ಚಾವನೂರು ಶಿವಶಂಕರಪುರದಾಗೈತೆ ರೀ. ಇಂಥ ಮತ್ತೊಂದು ಮಿನಿ ಫ್ಯಾಕ್ಟ್ರಿ ಅಂತೇಳಿ ಇದರದ ರೀ, ಹಾರಿಗೆರೆ ಅವ್ರ ಜನ್ನಪ್ಪ ಅಸ್ಕಿ ಅಂತೇಳಿ ಐತೆ ರೀ. ಹಳ್ಳ್ಯಾಳ ಶುಗರ್ ಐತೆ ರೀ. ಇದರಿಂದ ಶುಗರ್ ಫ್ಯಾಕ್ಟ್ರಿಗಳು ಅನುಕೂಲದವ್ರು ನಮ್ಗೆ ರೀ. ಏನು ಮತ್ತೇನು ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ರೀ. ಕಟಾವು ಸರಿ ಟೈಮ್ಗೆ ಆಗ್ತೈತೆ ರೀ. ಆದರೆ ಇದು ಪ್ರವಾಹ ಬರ್ತಂದ್ರೆ ಯಾವುದೂ ಅನಾನುಕೂಲನೇ ರೀ.
ಎಸ್ ಸರ್, ಇವಾಗ ನಾವು ಅದನ್ನೇ ಕೇಳೋಣ ಅನ್ಕೊಂಡೆ. ಒಬ್ಬ ರೈತ ಏನೆಲ್ಲ ಸಮಸ್ಯೆಗಳನ್ನ ಸಮಸ್ಯೆ ಭಾಳ ಐತೆ ಮೇಡಮ್. ಯಾಕಂದ್ರೆ ಸರ್ಕಾರ ಗೊಬ್ಬರ ಅಂತೂ ಈ ನಮೂನಿ ಪರಿಸ್ಥಿತಿ ರೀ. ಆಮೇಲೆ ಇವು ಕೊಠಡಿ ಇದನ್ನು ಗೊಬ್ಬರ ಹಾಕ್ಬೇಕಾದ್ರೆ ಪ್ರವಾಹ ಬರ್ತಾರೆ, ಅದು ಎದ್ದು ಹೋಗಿಬಿಡ್ತೈತೆ ರೀ. ಯಾವುದರೆ ಇದು ಇತರದ್ದು ಆರ್ಗ್ಯಾನಿಕ್ ಮಾಡ್ಬೇಕಾದ್ರೆ ಯಾವುದೋ ಅನಾನುಕೂಲ ಆಗಕತ್ತೈತೆ ರೀ. ಪ್ರತಿ ವರ್ಷ ಸರ್ಕಾರಕ್ಕೆ ನಾವು ಮನವಿನೂ ಸಲ್ಲಿಸ್ತೀರಿ. ನಮ್ಮ ಊರು 2 ಹಳ್ಳಿಗಳು ಅದಾವೆ ರೀ, ಅದನ್ನು ಶಿಫ್ಟಿಂಗ್ ಮಾಡತ್ತೇಳಿ ನಾವು ದಯಮಾಡಿ ಸರ್ಕಾರ ಪ್ರತಿ ಸಲ ಮನವಿ ಮಾಡ್ಕೋತ ಬಂದದ್ವಿ ರೀ. ಇನ್ನೂ ಅದ್ರ ಆಗಿಲ್ಲ ರೀ. ಈಗೇನೋ ಪ್ರಯತ್ನ ನಡೆದೈತೆ ರೀ. ಮಾಜಿ ಪಂಚಾಯತ್ ಅಧ್ಯಕ್ಷರು ರೀ, ಅವರ ಮತ್ತು ಈಗ ಇಲ್ದ ಮೆಂಬರ್ಗಳು ರೀ, ಗುಂಡ್ವಾಡ್ದವ್ರು ರೀ, ಅವರೆಲ್ಲ ಹಿರಿಯರನ್ನ ಕೂಡಿ ಪ್ರಪೋಸಲ್ ಇಲ್ಲಿಗೆ ಧಾರವಾಡದಿಂದ ನಾನು ಮನೆ ಇದನ್ನಾಗೈತೆ ರೀ, MD ಅವ್ರಿಗೆ ಬರಾಕತ್ತೈತೆ ರೀ. ಇನ್ನು ಅದಕ್ಕೆ ಜಲಸಂಪನ್ಮೂಲ DK ಶಿವಕುಮಾರ್ ಅವರ ಆಶೀರ್ವಾದ ಮಾಡ್ರ ಶಿಫ್ಟಿಂಗ್ ಆಗ್ತೈತೆ ರೀ. ಇಲ್ಲಾಂದ್ರೆ ಹಿಂಗೆ ನಡೆದ್ರೆ ಪರಿಸ್ಥಿತಿ ರೀ ಅಲ್ಲಿ. ಸರ್, ಇನ್ನು ನೀವು ರೇಣುಕಾ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ 10 ವರ್ಷ ಸೇವೆಯನ್ನು ಸಲ್ಲಿಸಿದ್ರಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಸಂಸ್ಥಾ ಚೆನ್ನಾಗಿ ನಡೆಯುತ್ತೆ ರೀ ಮೇಡಮ್. SC STದಿಂದ JH ಪಟೇಲ್ ಸರ್ಕಾರ ಇದ್ದಾಗ ರೀ, ಬಾಳಸಾಬ್ ಒಡ್ಡರ್ ರೀ, ಮೋಹನ್ ಶಾರ್ ಅವರು ರೀ, ನಮ್ಗೆ ಅದನ್ನು ಮಾಲ್ಕೊಟ್ಟು ಜನರಲ್ ಸೊಸೈಟಿ ಕರೆ ರೀ, SC ಮಂದಿಗೆ 100 ಮಂದಿಗೆ 500 ಸಲ ಕೊಟ್ಟಿದ್ದಾರೆ ರೀ. ಅದು ಕರೆಕ್ಟ್ ರಿಕವರಿನೂ ಆಗಲಿಲ್ಲ ರೀ ಮೇಡಮ್. ಆಮೇಲೆ ದೇವರಾಜ್ ಅರಸರ ಇದರಿಂದ 30 ಮಂದಿಗೆ ಜನರಲ್ ಮಂದಿಗೆ ಕೊಟ್ಟಿದ್ದಾರೆ. ಆದ್ರೆ ಎರಡೂ ಕರೆಕ್ಟ್ ರಿಕವರಿ ಆಗಲ್ಕಾಗಿ ಅದು ಸೊಸೈಟಿ ಇದನ್ನ ರದ್ದಾಯ್ತು ರೀ. ಸರಿಯಾಗಿ ಸಾಲ ಹೋಗಿ ಮುಟ್ಲಿಲ್ಲ ರೀ. ಮುಟ್ಲಾಗಂಡು ರದ್ದಾಯ್ತು ರೀ. ಅದು ಮುಗಿಯನ ಬಿಟ್ಟ ಕೇಸಿಂದ ಕೃಷಿ ಕಡೆಯನ್ನು ಒಲವು ಕೊಟ್ಟಿವ್ರಿ ನಾವು. ಹೈನುಗಾರಿಕೆನ ತಂದಿದ್ರಿ, ಅದರಿಂದ ಎಷ್ಟು ಉತ್ಪಾದನೆ ಬರ್ತೈತೆ ಅನ್ನೋದು ನಮಗೂ ಅರಿವು ಆತು ರೀ. ಅದಕ್ಕೆ ಕೃಷಿ ಕಡೆ ಮಗಂದ ಸಾಲಿ ಅಟ್ಟು ಮಾಡಿಸಿದ್ವಿ. ಇಲ್ಲಿ ಮೈಸೂರಿಗೆ ಒಂದು BA ಆತು ರೀ. ಮಗಳದ BCA ಚಿಕ್ಕೋಡಿ ಪ್ರಭಾಕರ್ ಕೋರಿ ಅವ್ರ ಸ್ಕೂಲ್ನಾಗ ಮಾಡಿಸಿದ್ರಿ. ಎಷ್ಟಾಗಿ ಅವ್ರ ಮಗಳನ್ನ ಮಾಡಿಕೊಟ್ಟದ್ರಿ. ಮಗಂದಿನ ಅನ್ಮ್ಯಾರಿಡ್ ರೀ, ನಡೆದ್ರಿ. ಸರ್, ಇನ್ನು ಮಕ್ಕಳಿಗೂ ಕೂಡ ಈ ಒಂದು ಕೃಷಿಗೆ ಅವ್ರದ್ದು ನಮ್ಮ ಮಗಳು ಕೊಟ್ಟಲ್ಲೂ 40 ಎಕರೆ ಆಸ್ತಿ ರೀ. ಅದು ಅವರು ಚೆನ್ನಾಗೈತೆ ರೀ. ಅವ್ರು ಪುನಾಕ್ ಸೆಟ್ಲ್ ಅದಾರ ರೀ. ಇಬ್ಬರು ಅಣ್ಣ ತಮ್ಮ ಮಂದಿ. ಅವ್ರ ಪಾದರ ಮದರ ಅವ್ರ ಆಳುಗಳು ಅದು ಮಾಡ್ಕೊಂಡು ಅವ್ರು ಕೃಷಿ ಮಾಡ್ತಾರೆ. ಸರ್, ಇನ್ನು ರೈತರ ಜೀವನ ಅಂದ್ರೆ ಒಂಥರ ಸಂಕಷ್ಟದ ಜೀವನ ಅಂತ ಹೇಳ್ಬೋದು. ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಮೇಡಮ್? ಅನಿವಾರ್ಯನೇ ಇರ್ತೈತೆ ರೀ. ಇದ್ರೊಳಗನ ಹಂಚ್ಕೊಂಡು ತಿನ್ಬೇಕ್ರೆ. ಮತ್ತು ಚಲೋ 70-80 ಟನ್ ಕಬ್ಬು ಬೆಳೆಯತ್ನಾಗ ಪ್ರವಾಹ ಬರ್ತಾರೆ, ಅದನ್ನು ಯಾರೂ ತಡೆಯೋಕ್ಕೆ ಸಾಧ್ಯನೇ ಇಲ್ಲ ರೀ. ಮತ್ತೊಬ್ರು ಯಾರು ತೊಡಗು ಮಾಡ್ರೆ ಏನಾರು ಮಾಡ್ಬೋದು ರೀ. ಇಡೀ ಊರು ಗ್ರಾಮನ ಕುಲಾಗಿ ಹೋಗ್ಬಿಡುತ್ತೆ ರೀ. ಮಕ್ಕಳು ಎಜುಕೇಷನು ಪ್ರಾಬ್ಲಮ್ ಆಗತ್ತೆ ರೀ. 2 ತಿಂಗಳು ಸ್ಕೂಲ್ಗಳು ಬಂದುಬಿಡ್ತಾರೆ. ಆಮೇಲೆ ಪ್ರತಿ ವರ್ಷ ರೀ, ಈಗ ಒಂದು ವರ್ಷ ಇಲ್ಲ ರೀ, ಹೋದ ವರ್ಷನೂ ರೀ ಆಗಸ್ಟ್ 15 ಧ್ವಜಾರನ ಹೊರಗೆ ಮಾಡ್ಯಾರ ನಮ್ಮಲ್ಲಿ ರೀ, ಹುಡುಗರೆಲ್ಲ ಕೂಡಿ. ಮತ್ತು ಅಲ್ಲೆಲ್ಲೇ ಬೀಗರ ಮನೆ ಅದಕ್ಕೆ ಹೋಗಿಬಿಡ್ತಾರೆ ರೀ. ಅದರಿಂದ ಅನಾನುಕೂಲ ಭಾಳ ಆಗತ್ತೈತೆ ರೀ. ಸರ್ಕಾರಕ್ಕೂ ಇದನ್ನು ನಮ್ಮ ಊರು ಮುಳುಗಡೆ ಬಗ್ಗೆ ರೀ ಈಗಾಗಲೇ ಗಮನ ಹಚ್ಚಿ ಒಂದು 10 ವರ್ಷ ಪ್ರಯತ್ನ ಮಾಡಕತ್ತಿದ್ರು ಮೇಡಮ್. ಆದರೆ ಈ ವರ್ಷ ಏನು ಕಣ್ಣು ತಗೈತಿ, ಸರ್ಕಾರ ಏನು ಮಾಡ್ತೈತಿ ನೋಡ್ಬೇಕ್ರಿ. ಯಾಕೆ ಇಷ್ಟು ವರ್ಷ ಆದರೂ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅಂತ ಆ ಭಾಗದಲ್ಲಿ? ಅದು ಶಾಸಕರ ಪ್ರಯತ್ನನೂ ಕಡಿಮೆ ರೀ. ಈ ಸಲ ಶಾಸಕರ ಪ್ರಯತ್ನನೂ ಮಾಡತ್ತಾರೆ. P. ರಾಜವರು ಮಾಡಿದ್ದಾರೆ. ಆದ್ರೆ ಅದು ಏನೇನು ಊರಾಗ ಅವ್ರಿಗೆ ಬತ್ತು ಅದು ಏನು ಗೊತ್ತಾಗಲಿಲ್ಲ ರೀ. ಈಗಿನ ಮಹೇಶ್ ತಮ್ಮಣ್ಣವ್ರು ಅಂತ ಹೇಳಿದಾರೆ, ಅವ್ರು ಪ್ರಯತ್ನ ಮಾಡಕತ್ಯಾರ ರೀ. ಮೊನ್ನೆ ಅಸೆಂಬ್ಲಿಯಾಗೂ ಹೋದ ಸಲ ಅಧಿವೇಶನದಾಗ ಬೆಳಗಾವಿ ಅಧಿವೇಶನದಾಗ ಎತ್ತಿ ಹೇಳ್ಯಾರ CM ಅವ್ರಿಗೆ. ಅದು ಹೇಳ್ಯಾರ ರೀ. ಈಗ ಪ್ರಪೋಸಲ್ ಧಾರವಾಡ ಬಿಟ್ಟ MD ಅವ್ರಿಗೆ ಬಂದೈತೆ ರೀ. ನಾಳಿನ ಅಧಿವೇಶನದಾಗ ಹೆಬ್ಬಾಳ್ಕರ್ ಮೇಡಮ್ ರೀ, ಸತೀಶ್ ಸಾವ್ಕಾರ ರೀ, ಆಮೇಲೆ ಇವ್ರು ನಮ್ಮ DK ಶಿವಕುಮಾರ್ ರೀ ಏನು ಮಾಡೋಂತ. ಮತ್ತು ರೀ ನಮ್ಮಲ್ಲಿ ಇವರು ಹೊರಟ್ಟಿ ಅವ್ರು ಭಾಳ ಪ್ರಯತ್ನ ಮಾಡತ್ತಾರೆ. ಬಸವರಾಜ ಮೇಲ್ಮನೆ ಉಪಸಭಾಪತಿ ಅವ್ರಿ, ಅವ್ರದ್ದು ಇದನ್ನು ಭಾಳ ಐತೆ ರೀ. ಈಗ 2 ಸಲ ಬಂದು ಭೇಟಿ ಕೊಟ್ಟು ಹೋಗ್ಯಾರ ಅವರು. ಎಸ್ ಸರ್, ಇನ್ನು ಪ್ರತಿ ವರ್ಷ ಕಲ್ಮೇಶ್ವರ ಜಾತ್ರೆ ಟೈಮ್ನಲ್ಲಿ ನೀವು ಟೂರ್ನಮೆಂಟ್ ಆಯೋಜನೆ ಮಾಡ್ತೀರಾ. ಸೊ ಇದ್ರ ಬಗ್ಗೆ ಹೇಳಿ ಸರ್, ಹೆಂಗೆ ಇಂಟ್ರೆಸ್ಟ್ ಬಂತು ಈ ಥರ ಮಾಡಬೇಕು ಅಂದ್ರೆ? ಮಕ್ಕಳೆಲ್ಲರೂ ರೀ ಎಲ್ರಿ ಇದೊಂದು ಮಾಡೋನು, ಕ್ರೀಡೆ ನಡೆಸೋನು ಊರಾಗ. ಬರೀ ಇವ ಆರ್ಕೆಸ್ಟ್ರಾ ಅದ ಕಾರ್ಯಕ್ರಮ ನಡೆಯಕೈತವು, ಅಷ್ಟ್ರ ಪೂರ್ತಕ ಆಗ್ತೈತಿ. ಟೂರ್ನಮೆಂಟ್ ನಡೆಸೋನು ಅಂತ ನಾನು ಕಪ್ಗಳ ಇದನ್ನು ಮಾಡಿ ಕೇಸಿಂದ ನಡ್ಸಕತ್ತಿದ್ರು ಮೇಡಮ್. ಏನೆಲ್ಲ ಗೇಮ್ಸ್ಗಳೆಲ್ಲ ಇರುತ್ತೆ ಅಂತ? ಈಗ ಸದ್ಯ ಕಬಡ್ಡಿ ಒಂದೇ ನಡೆಸಿದ್ವಿ ರೀ. ಆದ್ರೆ ಹಳ್ಳಿ ಪರಿಸ್ಥಿತಿ ಆಯ್ತು ರೀ. ಹೆಣ್ಮಕ್ಳದು ಆಯ್ತು ಚಲೋ ಬರ್ತಾರೆ ರೀ. ಆದರೆ ವ್ಯವಸ್ಥೆ ಸರಿ ಇರೋಂಗಿಲ್ಲ ರೀ. ಅವ್ರಿಗೆ ಬಾತ್ರೂಮ್ ಇವ ವ್ಯವಸ್ಥೆ ಸಳ್ಳ್ಯಾಗ ಸರಿ ಆಗಲ್ಲ. ಮಹಿಳಾ ಕಬಡ್ಡಿ ಅಲ್ರಿ 50 kg ಕಬಡ್ಡಿ ನಡೆಸ್ಕೊತ ನಡೆದೋದು ರೀ. ಅಂಬೇಡ್ಕರ್ ಸಂಘದವ್ರು ನಡೆಸ್ತಾರೆ ರೀ. ಅದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟು ನಡೆಸಿದ್ರಿ. ಹೈನುಗಾರಿಕೆಯನ್ನು ಕೂಡ ನಡೆಸ್ಕೊಂಡು 15 ಹಸುಗಳು ಕೂಡ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್. ಚೆನ್ನಾಗಿದೆ ಮೇಡಮ್. ಯಾಕಂದ್ರೆ ಒಂದಿಟ್ಟು ತ್ರಾಸು ಆಗ್ತೈತೆ ರೀ. ಈಗ ನೋಡ್ರಿ, ನಿನ್ನಿಂದ 24 ತಾಸು ಮಳೆ ಚಾಲು ಐತೆ ರೀ. ಅದರಿಂದ ರೀ ನಮ್ಮ ಮನೆಯವ್ರ ನಾವು ರೀ ಹಂಗೆ ಚೆನ್ನಾಗಿ ಐತೆ ರೀ. ಹೈನುಗಾರಿಕೆದು ಏನು ಲಾಸ್ ಇಲ್ಲ ರೀ ಮೇಡಮ್. ಆದ್ರೆ ಪ್ರವಾಹ ಬರ್ತಾರೆ ಮಾತ್ರ ಪ್ರಾಬ್ಲಮ್ ಆದ್ರೆ ಅವು ಜಾಗ ಸ್ಥಳಾಂತರ ಅದು ಅಂದ್ರೆ ರೀ ಹೈನು ಎಕ್ದಮ್ ಕಟ್ ಆಗಿಬಿಡ್ತೈತೆ ಮೇಡಮ್. ರಸ್ತಾ ಮೇಲೆ ಕಟ್ಕೊತ ಹೋಗ್ಬೇಕು. ನದಿ ಹೆಂಗೆ ಬರ್ತೈತ್ರಲ್ಲ ಹಂಗೆ ರೀ ರಸ್ತಾ ಮೇಲೆ ಕಟ್ಕೊತ ಹೋಗ್ಬೇಕಾಗತ್ತೆ ರೀ.
ಓಕೆ ಓಕೆ ಇಲ್ಲಾಂದ್ರೆ ಬೀಗ್ರ ಮನೆ ಇದ್ರೆ ಎರಡು ಸಲ ಹೋಗೋದ್ರಿ, ಒಮ್ಮೆ 2 ಸಲ ಆದ್ರೆ ಅಷ್ಟೇ ರೀ. ಪ್ರತಿ ವರ್ಷ ಹಿಂಗೆ ನಡ್ಯಾಕತ್ತಾನ ರೀ. ಇದೊಂದು ಭಾಳ ಪ್ರಾಬ್ಲಮ್ ಆಗೈತೆ ನಮ್ಗೆ. ಆ ಟೈಮಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್ ಪ್ರವಾಹದ ಸಮಯದಲ್ಲೆಲ್ಲ? ಏನು ಅನಿವಾರ್ಯ ಬರ್ತೈತೆ ರೀ, ಪೊಲೀಸರು ಬರ್ತಾರೆ, ಬಂದು ಅವ್ರು ಎಬ್ಸೋದು ಒಂದ ನೋಡ್ತಾರೆ ರೀ. ಮತ್ತು ಹೆಂಗೆ ನದಿ ನೀರು ಬರ್ತದೆ ರೀ, ರಸ್ತೆ ಕಟ್ ಆಗತ್ತೆ ಮೇಡಮ್. ನಮಗೆ ರಸ್ತೆ ಪೂರ ಊರು ರೌಂಡ್ ಆಗ್ತೈತೆ ರೀ ನೀರು ರೀ. 4-5 ಕಿಲೋಮೀಟ್ರ್ ತನಕ ನೀರು ಹೋಗ್ತೈತೆ ರೀ. ಅವಾಗ ಹಸುವಿಗೆ ಮಾತ್ರ ಸರ್ಕಾರ ಪೂರೈಸ್ತೈತಿ ಮೇವು ರೀ, ಮತ್ತು ಗಂಜಿ ಕೇಂದ್ರ ತೆಗಿತಾರೆ ರೀ ಸ್ಕೂಲ್ ಹೋಗೋದಾಗ. ಅದೆಲ್ಲ ಅನುಕೂಲ ಆಗ್ತೈತೆ ರೀ. ಹಿಂದೆ ಲಾಸ್ ಭಾಳ ಆಯ್ತು ರೀ. ಒಂದು ತಿಂಗಳಿದ್ದು ಅಷ್ಟೇ ವ್ಯವಸ್ಥೆ ರೀ. ಮುಂದೆ ಊರಾಗ ಹೋಗಿ ಮತ್ತು ನಾವು ಶಿಫ್ಟ್ ಆಗಿ ಉತ್ತೇಜನ ಆಗ್ಬಿಡ್ದ ಮತ್ತು ಅದ ಪರಿಸ್ಥಿತಿ ಬಂದ್ಬಿಡ್ಬೇಕು. ಸರ್, ಇನ್ನು ಹೈನುಗಾರಿಕೆಯಲ್ಲಿ ಏನೆಲ್ಲ ಲಾಭಗಳಿದೆ, ಅಥವಾ ಲಾಭ ಜಾಸ್ತಿ ಇರುತ್ತಾ ನಷ್ಟ ಜಾಸ್ತಿ? ಲಾಭ ಜಾಸ್ತಿ ರೀ ಮೇಡಮ್. ಹೈನುಗಾರಿಕೆದು ಏನು ನಷ್ಟ ಅಂತನಲ್ಲ ರೀ. 1 ಲಕ್ಷ ಕೊಟ್ಟು ಹಸು ತಂದ್ರೂ ರೀ ಒಂದು 6-7 ತಿಂಗಳದಾಗ 50% ಗಂಟು ಹೊಂದೈತೆ ಮೇಡಮ್. 50% ನೆಕ್ಸ್ಟ್ ಇದ್ರಾಗ ಅದ್ರದ್ದು ಪೂರಾ ನಮಗೆ ಬಡ್ಡಿ ಸಮೇತ ದುಡ್ಡು ಕೊಡ್ತೈತೆ ರೀ. 50 ರೂಪಾಯಿ kg ಹಾಲು ತೊಗೋತಾರೆ. ಅಲ್ಲೇ ಬಂದು ಲೋಕಲ್ದವ್ರು ತೊಗೋತಾರೆ ರೀ. ಏನು ಅದೇನು ಪ್ರಾಬ್ಲಮ್ ಇಲ್ಲ ರೀ. ಅದ್ರ ಚಲೋ ಐತ್ರಿ ಅದು. ಸರ್, ಇನ್ನು ನಿಮ್ಮದು ಅವಿಭಕ್ತ ಕುಟುಂಬ ನಿಮ್ಮದು, ಅದು ಈಗಿನ ಕಾಲದಲ್ಲಿ ಈ ರೀತಿ ಕುಟುಂಬ ಸಿಗೋದು ಅಪರೂಪ. ಸೊ ಇದ್ರ ಬಗ್ಗೆ ಹೇಳಿ ಸರ್. ಏನಾದ್ರೆ ಮೇಡಮ್, ಒಬ್ಬೊಬ್ಬೊಬ್ಬರನ್ನ ಡಿವೈಡ್ ಆದದ ರೀ. ಈಗ ನಾವು ಬಂದಾಗ ಅಲ್ಲಿ ನೋಡೋರ ಪರಿಸ್ಥಿತಿ ಇರ ನಮ್ಮ ಬ್ರದರ್ ಇರ್ತಾರೆ, ಅವರೆಲ್ಲ ಮೇಂಟೈನ್, ಅವರು ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳು ರೀ, ಅದು ಮೇಂಟೈನ್ ನಮ್ಮ ಮದರ್ದಾರ ರೀ, ಮದರು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಈಗ ನಾವು ಡಿವೈಡ್ ಆಗಿದ್ರೆ ನಾವು ಬಂದಾಗ ಪರಿಸ್ಥಿತಿ ಏನು ಮಾಡ್ಬೇಕು ಮನೆ ಅನ್ನೋರು ಅಷ್ಟೇ. ಎಷ್ಟು ಜನ ಸರ್ ಅಣ್ಣ ತಮ್ಮಂದ್ರು? 2 ರೀ. ಎಲ್ಲ ಮೇಂಟೈನ್ ಅವರ ಮಾಡ್ತಾರೆ. ವಿಶೇಷ ರೀ ಹಸುಗಳು. ನೀವು ಪ್ರವಾಹದ ಬಗ್ಗೆ ಹೇಳಿದ್ರಿ, ಪ್ರತಿ ವರ್ಷ ಕೂಡ ಇದೊಂದು ಸಮಸ್ಯೆ. ಕೃಷ್ಣಾ ನದಿ ಪ್ರವಾಹ ಬರುತ್ತೆ, ಜೊತೆಗೆ ಗ್ರಾಮಗಳು ಕೂಡ ಮುಳುಗಡೆ ಆಗುತ್ತೆ. ಸೊ ಹೀಗಾಗಿ ಎಷ್ಟು ಪ್ರಯತ್ನ ಪಟ್ಟಿದ್ದೀರಾ ಇದನ್ನ ಸರ್ಕಾರ ತನಕ ತಲುಪಿಸೋದಕ್ಕೆ? ಸರ್ಕಾರ ತನಕ ಅಂದ್ರೆ ಮೇಡಮ್ ರೀ, ಕುಮಾರಸ್ವಾಮಿ ಅವರಿದ್ದಾಗೂ ಕೊಟ್ಟಿದ್ದೀವಿ ರೀ. ಅವ್ರು ಏನಾರೇ ಮಾಡೋಣ ಅಂತ ಅವರು ಹೇಳಿದ್ದಾರೆ ರೀ. ಆದ್ರೆ ಅದು ಯಶಸ್ವಿ ಆಗಲಿಲ್ಲ ರೀ. ಮುಂದೆ ನೆಕ್ಸ್ಟ್ ಹಂಗೆ ಮತ್ತು ಊರಲ್ಲಿನೂ ರಾಜಕೀಯನೂ ಇರೋತೈತ್ರಲ್ಲ ರೀ. ಅದು ಪರಿಸ್ಥಿತಿಯಿಂದ 2-3 ವರ್ಷ ಬಿಟ್ಟುಕೋತಾರೆ. ಈಗ ಹೋದ ವರ್ಷದಿಂದ ರೀ ಹೊಸ ಯುವಕರು ಬಂದಾರೆ ಈಗೆಲ್ಲ ಮೆಂಬರ್. ಮಾಜಿ ಗ್ರಾಮ ಪಂಚಾಯತಿ ಮಾಧವ ಭೀಮಪ್ಪ ಮಗ್ದಮ್ ಅವರು ಸ್ಕೋಪ್ ಕೊಡತ್ತಾರೆ ರೀ. ಈಶ್ವರ್ ಮೋಡಿ ರೀ, ಸಂಜೀವ್ ಚೌಗ್ಲಾ ರೀ, ಈಗ ಅನೇಕರ ಮಾಡತ್ತಾರೆ ರೀ. ಗುಂಡ್ವಾಡದವ್ರ ಕುಮಾರ್ ಬ್ಯಾಡ್ಗೆ ಅವ್ರ ಪುತ್ರ ರೀ, ಸುಕುಮಾರ್ ಪಾಟೀಲ್ ರೀ, ಹಿಂಗೆಲ್ಲ MLA ಅವ್ರ ಹತ್ತಕ್ಕೆ ಒಂದು 10 ಸಲ, ಅವರು ಹೊರಟೆ ಅವ್ರ ಹತ್ತಕ್ಕೂ ಒಂದಷ್ಟು ಸಲ. ಮೊನ್ನೆ ಬೆಂಗಳೂರನ್ನು ಒಂದು 15 ಕ್ಯಾಂಪು ಹಾಕಿದ್ರಿ. ಅವರ ಪ್ರಯತ್ನ ಚಲೋ ನಡೆದೈತೆ ರೀ. ಹೊರಟೆ ಅವ್ರ ಸ್ಪಂದನೂ ಕೊಡಾಕತ್ತಾರೆ ರೀ. ಇದಕ್ಕೆಲ್ಲ ಮಂದಿ ಅನುಕೂಲ ಆಗೈತೆ ರೀ. ಈಗ ನೋಡ್ಬೇಕ್ರಿ, ಇನ್ನು ಕಾದು ನೋಡ್ಬೇಕ್ರಿ ಇದನ್ನು ಯಾವ ಪರ್ಸೆಂಟ್. ಇನ್ನು ನಿಮ್ಮ ಕಡೆಯಿಂದ ಇದಕ್ಕೆ ಸಂಬಂಧಪಟ್ಟ ನಾಯಕರಿಗೆ ಏನು ಹೇಳ್ತೀರಾ ಅಂತ? ಇಲ್ಲಿ ಮನವಿ ಅದನ್ನು ಪ್ರತಿ ಸಲ ನಮ್ಗೆ ಹಿಂಗೆ ಆಗಾಕತ್ತೈತೆ ರೀ. ಶಿಕ್ಷಣ ತೊಂದರೆ ಆಗಾಕತ್ತೈತಿ. ಮತ್ತು ಈ ಬಡ ಕುಟುಂಬಕ್ಕೆ ಭಾಳ ಅದರಿಂದ ಅನಾನುಕೂಲ ಆಗತ್ತೆ ಮೇಡಮ್. ಯಾಕಂದ್ರೆ ಅವ್ರಿಗೆ ಇರಾಕ ವಸತಿನೂ ಇರಂಗಿಲ್ಲ ರೀ. ಎಲ್ಲಿ ಇರಂಗಿಲ್ಲ, ಎಲ್ಲಿ ಸಾಲಿ ಅದ ಇದನ್ನು ನೋಡ್ಬೇಕಾಗತ್ತೆ ರೀ. ಅದನ್ನು ಮುಗಿದ ತಕ್ಷಣ ಊರಿಗೆ ಬರ್ಬೇಕಾದ್ರೆ ಒಂದು ಟೈಪ್ ಸ್ಮೆಲ್ ಬರಾಕತ್ತೈತೆ ರೀ ಊರಾಗ ರೀ. ಮತ್ತು ಇವು ಸಾಂಕ್ರಾಮಿಕ ರೋಗ ಹರಡ್ತಾವೆ ರೀ. ಮತ್ತು ಎಲ್ಲ ಡಾಕ್ಟರ್ಸ್ ಅದು ಬರ್ತಾರೆ, ಆದ್ರೆ ಅನಾನುಕೂಲ ಆಗ್ತೈತೆ ರೀ ಮೇಡಮ್. ಒಂದು ಸ್ಥಳಾಂತರ ನಿಗದಿ ನಮಗೆ ಮಾಡ್ಯಾರ ರೀ. ಈಗ ನೋಡಿರಿ, ಸಿದ್ದಾಪುರ ಕೆಮ್ಲಾಪುರ ತನಕ ಮಾಡ್ಯಾರ ರೀ. ನಮ್ಮದು ಶಿರಗೂರು ಗುಂಡವಾಡ ಎಡ ಪಕ್ಕ ತುಳಿದವ್ರಿ. ಹೆಚ್ಚಿಗೆ ಒತ್ತಿ ಹೇಳೋದಂದ್ರೆ ರೀ, ನಮ್ಮ ಗ್ರಾಮ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೋದಂದ್ರೆ ರೀ, ನಮ್ಮದು ಶಿರಗೂರು ಗುಂಡವಾಡ ಎರಡು ಮುಳುಗಡೆ ಮಾಡಿಕೊಟ್ರೆ ಸಾಕು ಅನ್ನೋದು ಒಂದು ನಮ್ಮದು ಅಂತಿಮ ಆಸೆ ಐತೆ ರೀ. ಸರ್, ಇನ್ನು ಆ ಭಾಗದಲ್ಲಿ ವೈದ್ಯಕೀಯ ವ್ಯವಸ್ಥೆಗಳೆಲ್ಲ ಹೇಗಿದೆ? ಸರಿ ಇದೆ ಮೇಡಮ್, ಅದ್ರ ಸರಿ ಐತೆ ರೀ. ಬರ್ತಾರೆ ರೀ, ಎಲ್ಲ ಹೋಗ್ತಾರೆ ರೀ. ಎಲ್ಲ ಡಿಪಾರ್ಟ್ಮೆಂಟ್ದವ್ರದ್ದು ಏನು ಪ್ರಾಬ್ಲಮ್ ಇಲ್ಲ ರೀ. ಪಾಪ ಅವರು ಬರ್ತಾರೆ, ಅದ್ರದ್ದೇನು ತೊಂದರೆ ಇಲ್ಲ ನಮಗೆ. ಸರ್, ಇನ್ನು ಹಸುಗಳಿಗೂ ಬರ್ತಾರೆ ರೀ. ಅವರು ಪಶು ವೈದ್ಯಾಧಿಕಾರಿಗಳು ಬ್ಲಡ್ ಅದು ಬಂದು ಹೋದ ಬಳಿಕ ಒಂದೊಂದು 15 ಕ್ಯಾಂಪ್ ಹಾಕ್ತಾರೆ ಅವರು. ಅವು ಇಂಜೆಕ್ಷನ್ ಮೆಡಿಸಿನ್ ಎಲ್ಲ ಕೊಡ್ತಾರೆ. ಅದ್ರದ್ದು ಏನು ಪ್ರಾಬ್ಲಮ್. ವೈದ್ಯಕೀಯ ಸೌಲಭ್ಯ ಚಲೋ ಐತೆ ರೀ, ಅದ್ರದ್ದೇನಿಲ್ಲ ರೀ. ಒಟ್ಟು ಇದು ಒಂದು ಫ್ಲಡ್ದಿಂದ ಒಂದೇ ಪ್ರಾಬ್ಲಮ್ ರೀ. ಇಲ್ಲಾಂದ್ರೆ ಉಳಿದು ಏನೂ ಕೊರತೆ ಇಲ್ಲ. ನಮ್ಮ ಶಿರಗೂರು ಗುಂಡವಾಡ ಅಂತ ರೀ, ವರ್ಷ ಬೆಳೆ ಚೆನ್ನಾಗಿ ಬರ್ತೈತೆ ರೀ. ಮಸ್ತ ಎಲ್ಲರೂ ಒಬ್ಬೊಬ್ಬರು 500-600 ಟನ್ ಕಬ್ಬು ಆತಾರೆ ರೀ. ಇದು ಪ್ರವಾಹ ಬಂತಂದ್ರೆ ಒಂದು 20 ಟನ್ನು ಹೊಂಡಂಗಿಲ್ಲ ರೀ ಅವರು. ಇದು ಪ್ರವಾಹ ಬಂತು ಅಂದರೆ ಎಷ್ಟು ತಿಂಗಳು ತೊಂದರೆ ಆಗುತ್ತೆ ಸರ್? ಅಂದರೆ ಮಳೆಗಾಲ ಪೂರ್ತಿ ಇದೆ ಥರ? ಈಗ ಮೇಡಮ್ ರೀ, ಜೂನಕ್ಕೆ ಇದೇ ಸಲ ಒಂದು ಸ್ವಲ್ಪ ಕಡಿಮೆ ರೀ. ಈಗ ಈಗ ಆಗಸ್ಟ್ ಜೋರು ಹೋಸಲ ರೀ. ನಮ್ಮ ಮನೆ ತೋಟದಾಗಿದ್ರಿ ನಾವು. ನಮ್ಮ ಮನೆ ಮುಂದೆ ಬಂದು ನಿಂತೈತೆ ಮೇಡಮ್. ದನಗಳು ಬಿಚ್ಚು ಎಲ್ಲಿ ಕಟ್ಟಬೇಕು, ಎಲ್ಲ ಟ್ಯಾಕ್ಟ್ರಿ ಡಬ್ಬಾಗ ಹೊಟ್ಟ ಇದನ್ನೆಲ್ಲ ಹೇರಿಟ್ಟಿದ್ರಿ. ಮನೆ ಮುಂದೆ ಬಾಕಲ್ ಮುಂದೆ ಬಂದ ಹೊಳೆ ಹೋಗ್ತಾರೆ. ಅದೊಂದು ಆದ್ರೆ ಫೋಟೋ ಐತೆ ಕಳಿಸ್ಕೊಡ್ತೀರಿ. ನಮ್ಮ ಮನೆ ಮುಂದೆ ಬಂದದ್ದು ನೀರು ರೀ. ಆ ನಮ್ನಿ ತೊಂದರೆ ಆಗ್ತೈತೆ ರೀ. ಮತ್ತು ಊರು ಸುತ್ತಾಗ್ತೈತೆ ರೀ. ನಾವಿನ್ನು ತೋಟದಾಗಿದ್ದವ್ರು ಯಾವ ಕಡೆ ಒಂದು ರಸ್ತೆ ಹೋಗ್ಬೋದ್ರಿ. ಊರಾನವ್ರಿಗೆ ಬಿಡಾಕ್ರಿ ರೌಂಡ್ ನೀರು ಹಾಕ್ತಾರೆ, ಎಳಿತೈತೆ ರೀ ನೀರು. ಮಕ್ಕಳ ಕಡೆ ಕಾಯ್ಬೇಕಾರೆ ಬೋಟ ಅದು ಇದು ವ್ಯವಸ್ಥೆ ಮಾಡ್ಬೇಕಾಗತ್ತೆ ರೀ. ಲೈಟ್ ಕರೆಂಟ್ ತೆಗಿತಾರೆ ಆ ಟೈಮ್ನಾಗ ರೀ. ಹಿಂಗಾಗಿ ಪ್ರವಾಹದಿಂದ ಭಾಳ ಪ್ರಾಬ್ಲಮ್ ಆಗ್ತದೆ.
ಸರ್, ಇನ್ನು ಈ ಕೃಷಿ ಕ್ಷೇತ್ರಕ್ಕೆ ಸರ್ಕಾರದ ಕಡೆಯಿಂದ ಯಾವ ರೀತಿ ಬೆಂಬಲ ಸಿಗಬೇಕು ಅಂತ ನಿಮಗೆ ಅನ್ಸುತ್ತೆ? ನಮಗೆ ರೀ ಒಂದು ಟನ್ನಿಗೆ ರೀ ಒಂದು 3700 800 ಆದ್ರೆ ಮಹಾರಾಷ್ಟ್ರದಾಗ ಐತ್ರಿ 4200 ಕೊಡ್ತಾರೆ. ಇವ್ರು ಆ ಥರ ಅಂದ್ರೆ 75% ಕೂಡ ಹಾಕಿಲ್ಲ ರೀ. ಮತ್ತು ಈ ಟೈಮ್ ಮಹಾರಾಷ್ಟ್ರದಾಗ 4000 ಚಿಲ್ಲರ್ ಐತ್ರಿ ಮೇಲೆ ರೀ. ಇವ್ರು ಇನ್ನೂ 3000 ಒಳಗೆ ಕೊಡಕತ್ತಾರೆ. ಇದರಿಂದ ಪ್ರಾಬ್ಲಮ್ ಭಾಳ ಆಗತ್ತೆ ನಮ್ಗೆ. ಸರ್ಕಾರಕ್ಕೂ ಎಷ್ಟೋ ಸಲ ಎಲ್ಲರೂ ರೈತ ಹೋರಾಟಗಾರರು ಮನವಿ ಮಾಡ್ಕೊಂಡ್ರು ಅದೇನು ಶುಗರ್ ಫ್ಯಾಕ್ಟರ್ ಅನಿವಾರ್ಯ. ಶುಗರ್ ಫ್ಯಾಕ್ಟ್ರಿ ಬಂದು ಇಡ್ತಾರೆ ಕರೆ ರೀ, ರಾತ್ರಿ ರೈತನ ತಲಿಬಾಗ್ಬೇಕ್ರಲ್ಲ. ಮತ್ತು ಅವ್ರು ಇನ್ನೊಂದಿಷ್ಟು ಲೇಟ್ ಆತಂದ್ರೆ ಕಬ್ಬಿನ ಸತ್ತು ಕಡಿಮೆ ಆಗ್ತೈತೆ ರೀ, ಅವ್ರಿಗೆ ಶುಗರ್ ಜಾಸ್ತಿ ಆಯ್ತು ರೀ, ಅವ್ರಿಗೆ ಲಾಭ ಆಗ್ತೈತೆ ರೀ ಅದರಿಂದ. ಮತ್ತು ಅವ್ರಿಗೆ ಅನುಕೂಲ ಆಯ್ತು. ಮತ್ತು ರೈತ ಬಗ್ಗೆ ಹೋಗ್ಬೇಕ್ರಿ, ಚಾಲೂ ಮಾಡ್ರಿ ನಿಮ್ಮ ಶುಗರ್ ಫ್ಯಾಕ್ಟ್ರಿ ಲೆಕ್ಕಕ್ಕೆ ಬರ್ತೈತೆ ರೀ. ಈ ಟೈಪ್ ನಡೆದೈತೆ ಪ್ರತಿ ವರ್ಷ ರೀ. ಸರ್, ಇನ್ನು ಈ ಮೂಲಕ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ ಅಂತ ನೀವು? ನಾವು ಒಂದು ರೈತರಿಗೆ ಬೆಂಬಲ ಬೆಲೆ ಕೊಡ್ರಿ ಅನ್ನೋದು ನಮ್ಮದೊಂದು ಆಸೆ ರೀ. ಅದಿನ್ನೂ ನೆರವೇರವಲ್ತು ರೀ, ಇನ್ನು ಯಾವಾಗ ಇರ್ತೈತೆ ಏನೋ ರೀ. ಸರ್, ಇನ್ನು ಉತ್ತರ ಕರ್ನಾಟಕ ಭಾಗ ಅಂದ್ರೆ ಸಾಕಷ್ಟು ಬಿಸಿಲಿರುತ್ತೆ, ಹೀಗಾಗಿ ಹಸುಗಳಿಗೆ ಮೇವು ಎಲ್ಲ ಅಷ್ಟೊಂದು ಸದೃಢವಾಗಿ ಸಿಗಲ್ಲ ಅಂತ ಹೇಳ್ತಾರೆ. ಅದೇ ನಿಮ್ಮ ಕಡೆ ಆ ಥರ ಏನು? ಇಲ್ಲ ಮೇಡಮ್, ನಮಗೇನು ಪ್ರಾಬ್ಲಮ್ ಇಲ್ಲ ರೀ. 24 ತಿಂಗಳು ನಮಗೆ ಪ್ರವಾಹ ಒಂದು ಬಿಟ್ಟರೆ ನೀರಿನ ಕೊರತೆ ಇಲ್ಲ ರೀ, ಯಾವುದೂ ಕೊರತೆ ಇಲ್ಲ. ಪ್ರವಾಹದ ಒಂದೇ ಕೊರತೆ ಐತೆ ರೀ ನಮಗೆ. ನಮಗೇನು ನೀರು ಕಡಿಮೆ ಇಲ್ಲ, ಹಸುಗಳಿಗೆ ಮೇವು ಕಡಿಮೆ ಇಲ್ಲ, ಏನೂ ಇಲ್ಲ. ಅದು ಪರಿಸ್ಥಿತಿ ನಮ್ಗೆ ಚೆನ್ನಾಗೈತೆ ರೀ. ಪ್ರವಾಹ ಬತ್ತಂದ್ರೆ ರೀ ಬೀದರ್ ಗುಲ್ಬರ್ಗಕ್ಕಿಂತ ಹಚ್ಚಿಕ್ ಆಗ್ತೈತೆ ನಮ್ಮ ಪರಿಸ್ಥಿತಿ ರೀ. ಅವ್ರು ನೀರು ಇಲ್ಲಕ್ಕಾಗಿ ಒದ್ದಾಡ್ತಿರ್ತಾರೆ, ನಾವು ನೀರು ಜಾಸ್ತಿಯಾಗಿ ನಾವು ಒದ್ದಾಡ್ತೀವಿ. ಪರಿಸ್ಥಿತಿ ಈ ಟೈಪ್ ಬಂದು ಕೊಡ್ತಾರೆ ನಮ್ಗೆ. ಸರ್, ಇನ್ನು ಇವತ್ತಿನ ಕಾಲದಲ್ಲಿ ಯುವಕರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಈಗ ಮನೆ ಕಡೆ ರೈತಾಪಿ ಕುಟುಂಬನೇ ಇರುತ್ತೆ, ಆದರೂ ಕೂಡ ಬೆಂಗಳೂರಿನಲ್ಲಿ ಯಾರ್ದೋ ಕೈ ಕೆಳಗೆ ಒಂದು 15-20 ಸಾವಿರಕ್ಕೆ ದುಡಿತಾ ಇರ್ತಾರೆ. ಅಂಥವರಿಗೆ ಏನು ಸಂದೇಶ ಕೊಡ್ತೀರಾ ಸರ್? ನಾವು ಹೆಚ್ಚಿಗೆ ಕೃಷಿಗೆ ಒತ್ತು ಕೊಟ್ಟು ಹಸುಗಳು ಮಾಡಬೇಕು ಅನ್ನೋದು ಆಸೆ ರೀ ನಮ್ಮದು. ಇಷ್ಟ ಎಲ್ಲರೂ ಅಲ್ಲಿ ಕೇಳೋದಂದ್ರೆ ರೈತರ ಇದ್ರ ಒಳಗೆ ಬಂದ ಮಾಡುವ. ಅದೊಂದು ಪ್ರಾಬ್ಲಮ್ ಹೇಳಾಕತ್ತಾರಲ್ಲ, ಈಗ ನೌಕರಿ ಇದ್ರೆ ಒಂದು ಹೆಣ್ಮಕ್ಳು ಕೊಡೋದು ಅದೊಂದು ಪದ್ಧತಿ ಚಲೋ ಆಗಿರಲಿಲ್ಲ. ಯಾವ ಪರಿಸ್ಥಿತಿ ಒಳಗೆ ಮತ್ತೆ ಇಲ್ಲಿ ಬೆಂಗಳೂರಿಗೆ ಬರಬೇಕಾಗತ್ತೆ ಅವ್ರು. ಎಂಥದ್ದು ಚೆನ್ನಾಗಿದ್ರು ಬರ್ಬೇಕ್ರಿ ಮೇಡಮ್. ಇಲ್ಲಿ ಅದೊಂದು ಮನುಷ್ಯನಲ್ಲಿ ಹೋಗುವಲ್ತಾಗಿದ್ರಿ. ಬೆಂಗಳೂರಿಗಿದ್ರೆ ನೌಕರಿ ಮಾಡಿದ್ರೆ ಹೆಣ್ಣು ಕೊಡೋದ ಇದು ಮಾಡೋದ ಅದೊಂದು ಪದ್ಧತಿ ಚಲೋ ಆಗಿರಲ್ಲ. ಅದ್ರ ಸಂಬಂಧ ಆ ಮಕ್ಕಳಿಗೆ ರೀ ಭಾಳ ತೊಂದರೆ ಆಗತೈತೆ. ಸರ್, ಇನ್ನು ಭೂಮಿ ತಾಯಿನ ನಂಬಿದ್ರೆ ಆ ತಾಯಿ ಯಾವತ್ತೂ ಕೈ ಬಿಡ ಹೇಳ್ತಾರೆ. ಆದ್ರೂ ಕೂಡ ಯಾಕೆ ಮುಂಚೆಯಿಂದನೂ ಇದೊಂದು ಅಂದ್ರೆ ಮನೆಯಲ್ಲಿ 1 ಎಕರೆ 2 ಎಕರೆ ಜಾಗ ಇರುತ್ತೆ, ಆದ್ರೂ ಕೂಡ ಅದನ್ನೆಲ್ಲ ಬಿಟ್ಟು ಒಲವು ಬರುತ್ತೆ. ಯಾಕೆ ಅನ್ಸುತ್ತೆ ಸರ್ ನಿಮ್ಗೆ? ಇದು ಅದಂತ ಅನಿವಾರ್ಯ ಮೇಡಮ್ ರೀ. ಈಗ ಇತ್ತಿತ್ತಲಾಗೆ ರೀ ಇದೊಂದು ಹೆಣ್ಮಕ್ಳು ಕೊರತೆ ಇರೋಣ ರೀ. ಏನ್ರಿ ಮನೆಯವ್ರು ಕೇಳ್ತಾರೆ ರೀ, ಏನು ಮಾಡ್ತಾನೆ ಮಗ, ಏನು ನೌಕರಿ ಮಾಡ್ತಾನೋ, ಮನೆ ಅಂದ್ರೆ ರೈತಕಿ ಮಾಡ್ತಾನೆ ನೋಡೋಣಪ್ಪ ಅಂತೇಳಿ ಅಂದಂಗೆ ಆಗಿಬಿಡ್ತೈತೆ ರೀ ಮೇಡಮ್. ಇವತ್ತು ಕೃಷಿದಟ್ಟ ಎಲ್ಲಿ ಇದನ್ನ ಇಲ್ರಿ. ನಮ್ಮದೊಂದು ನಾವು ಪ್ರಾಬ್ಲಮ್ ಹೇಳಿದ್ರಿ, ಉಳ ಕಡೆ ಕೃಷಿದ ಭಾಳ ಚಂದ ಐತ್ರಿ ಮೇಡಮ್. ಈಗ ಮಾಡ್ಕೋತ ಹೋದ್ರ ರೀ ಭಾಳ ಚಂದ ಐತ್ರಿ. ಒಂದು 4 ಹಸುಗಳಿದ್ರು ರೀ ಈ ನೀವು ಬೆಂಗಳೂರಾಗ ನಿಂತು ತೊಗೋಕತ್ತ ಪಗಾರ ಜಾಸ್ತಿ ಅಲ್ಲಿ ಬೀಳ್ತೈತೆ ರೀ. ಈಗ ಅಲ್ಲೆಲ್ಲೆಲ್ಲೇ ಇದನ್ನೂ ಆಗತ್ತಾವ ರೀ, ಇಂಡಸ್ಟ್ರಿಯಲ್ಗಳು ಆಗತ್ತಾವ ರೀ. ಅಲ್ಲಿ ಉದ್ಯೋಗ ಮಾಡ್ಕೋತ ಹಸುಗಳು ನೋಡ್ಸ್ಬೋದು ರೀ. ನಮ್ಮ ಅಜ್ಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿ ಡ್ರಿಪ್ ಫ್ಯಾಕ್ಟ್ರಿ ಪೈಪ್ ಫ್ಯಾಕ್ಟ್ರಿ ಇರ್ತದೆ ರೀ. ಒಂದು 100 ಜನ ದುಡಿತಾರೆ ಈಗ. ಒಂದು 100 ಜನ ಅಂದ್ರೆ ಅವ್ರಿಗೆ 10,000 ಪೇಮೆಂಟ್ ಕೊಡ್ತಾರೆ ರೀ. 8 ತಾಸು ನೈಟ್ ಡ್ಯೂಟಿ ಮಾಡಿದ್ರೆ ಸಂತ್ಯಾಕ ರೀ ಅವ್ರು ಹೊಲ ಮನಿ ಹಸುಗಳು ವ್ಯವಸ್ಥೆ ಮಾಡ್ಕೊಂಡು ಮತ್ತೆ ನೈಟ್ ಡ್ಯೂಟಿ ಹೋಗ್ತಾರೆ ರೀ. ನಿಮ್ಮ ಕೃಷಿಗೆ ನಿಮ್ಮ ಕುಟುಂಬದವರ ಸಪೋರ್ಟ್ ಹೇಗಿದೆ ಅಂತ? ಚೆನ್ನಾಗಿದೆ ಮೇಡಮ್. ಎಲ್ಲರೂ ನಾವು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ನಿಮ್ಮ ಹೆಂಡತಿ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ನಮ್ಗೆ ಹೆಚ್ಚು ಹಸುಗಳಿಗೆ ಒತ್ತು ಕೊಡ್ತಾರೆ ಅವ್ರು. ಡೈಲಿ ರೀ ಹರ್ಯಾಗ 6 ಗಂಟೆಗೆ ಎದ್ದು ಅವು ದನಗಳು ಹಿಂಡುದು ಮಾಡೋದ್ರಿ, ಅದು ಇನ್ನಿತರ ಎಲ್ಲ ಅವಕ್ಕೆ ಫುಡ್ ಹಾಕೋದ್ರಿ ಎಲ್ಲ ನಮ್ಗೆ ಜಾಸ್ತಿ ಅವರ ಮಾಡ್ತಾರೆ ಮಾತ್ರ ವಿಶೇಷ ರೀ. ಸರ್, ಇನ್ನು ನಿಮ್ಮ ದಿನಚರಿ ಹೇಗಿರುತ್ತೆ ಸರ್? ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ? ಬೆಳಗ್ಗೆ ಎದ್ದಾಗ ನಾವು ಹಸುಗಳು ನಾವೇನು ಹಿಂಡಂಗಿಲ್ಲ ರೀ. ಅದ್ರ ವ್ಯವಸ್ಥೆ ಒಂದು 2-3 ಸಲ ಮೇವು ಹಾಕೋದ್ರಿ, ಅವಕ್ಕೆ ಕತ್ತರಿಸೇರಿ ಹಾಕಲ್ರಿ, ಹಂಗಾರೆ ಹಾಕಲ್ರಿ, ಮೇವು ಹಾಕಿ ತಿಂಡಿ ಹಾಕಿರಿ, ಆಯ್ತ ಸ್ನಾನ ಮಾಡಿ ಪೂಜೆ ಅದು ಮುಗಿಸ್ಕೊಂಡು ಆಮೇಲೆ ನಾವು ಅದ್ರ ಕೆಲಸ ಹತ್ರ ಹೋಗೋದ್ರಿ. ಇಲ್ಲಾಂದ್ರೆ ಮತ್ತೆ ಅಲ್ಲೇ ಮನೇಲಿ ಎದ್ದು ಬಿಡೋದ್ರಿ. ಸರ್, ಇನ್ನು ಸಾಕಷ್ಟು ಜನ ರೈತರು ಈ ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿರ್ಬೋದು ನಾವು ಪ್ರತಿನಿತ್ಯ ನೋಡ್ತಾನೆ ಇರ್ತೀವಿ. ಅಂತ ರೈತರಿಗೆ ಏನು ಮೆಸೇಜ್ ಕೊಡ್ತೀರಾ? ಮಾಡಬೇಡ್ರಿ. ಇದು ಏನು ಆತ್ಮಹತ್ಯೆ ಮಾಡ್ಕೋತಾರಲ್ಲ ಇದು ಮಾಡಿ ಹಿಂದಿನವ್ರಿಗೆ ಏನು ಬಿಟ್ಟದೈತಿ ಮೇಡಮ್. ಅದು ಇವರೊಬ್ರು ಊರ್ಲು ಹಾಕೊಂಡು ಹೋದ್ರೆ ಹಿಂದಿನ ಸಾಲಗಾರ ಏನೋ ಅವ್ರನ್ನ ಬಿಡ್ತಾರನ್ರಿ. ಅವರು ಹಿಂದೆ ಮತ್ತು ಅವ್ರ ಫ್ಯಾಮ್ಲಿಗೆ ತ್ರಾಸ ಆಗ್ತೈತೆ ರೀ. ಮತ್ತು ಸರ್ಕಾರ ಅದಕ್ಕೆ ಯೋಜನೆ ಇದನ್ನೂ ಮಾಡಿದ್ರಲ್ಲ. ಈಗ ಹಿಂಗೆ ಯಾರೇ ರೈತರು ಸಾಲ ಮಾಡಿ ತೀರ್ಕೊಂಡ್ರೆ ಬ್ಯಾಂಕಿನಾಗ ಅದು ರೀ ಅವರು ಸಾಯ್ದಾನ ಕೊಡತ್ತಾರ, ಅದು ವ್ಯರ್ಥರಲ್ಲ ಮೇಡಮ್. ತಾವು ಹೋದ್ರಲ್ಲ ಹಿಂದಿನವ್ರಿಗೆ ಎಟ್ಟ ಉಪಯೋಗ ರೀ. ಅದನ್ನು ಬದಿಗೆ ಒತ್ತಿ ನಮ್ಮ ಮಿತಿ ಎಟ್ಟೈತೆ ಅಟ್ಟು ಮಾಡ್ಕೊಂಡು ಹೋದ್ರೆ ಚೆನ್ನಾಗಿ ಅನಿಸ್ತೈತೆ ನಮ್ಗೆ. ಸರ್, ಇನ್ನು ಇತ್ತೀಚೆಗೆ ಒಂದು ಸಾಕಷ್ಟು ಸುದ್ದಿ ಮಾಡ್ತಿರೋದು ಈ ಯೂರಿಯಾ ಗೊಬ್ಬರದ ಕೊರತೆ. ಸೊ ನಿಮ್ಮ ಭಾಗದಲ್ಲೂ ಈ ಕೊರತೆ ಇದೆಯಾ? ನಮ್ಮಲ್ಲಿ ಏನು ಅಷ್ಟೊಂದು ಇದನ್ನ ಇಲ್ರಿ. ಯಾಕಂದ್ರೆ ನಮ್ಮಲ್ಲಿ ಅವು ವಿಶೇಷ ನಮ್ಗೆ ಇದನ್ನು ಬರಂಗಿಲ್ಲ ರೀ. ಯಾಕಂದ್ರೆ
ಇವು ಮೇಲಡಿಗೆ ಅಂತೇಳಿ ಇರ್ತಾರಲ್ಲ, ಬಿತ್ತನೆ ಮಾಡ್ತಾರಲ್ಲ, ಅವ್ರಿಗೆ ಹೆಚ್ಚಿಗೆ ಅದು ಅನಾನುಕೂಲತೆ ಆತ್ರಿ. ನಮ್ಮಲ್ಲಿ ಏನಾಟ ಪರದಾಟ ಇಲ್ಲರಿ, ವಿಶೇಷ ಗೊಬ್ಬರ ಕೊಡ್ತಿಲ್ಲ. ನಾವು ಇವು ಅಂಗಡಿಗಳು ಇರ್ತಾರಲ್ಲ ರೀ, ವ್ಯಾಪಾರಿಸ್ತಿರ್ತಾರಲ್ಲ, ನಾವು ಅಲ್ಲೇ ತರ್ತೀವಿ ರೀ. ಆ ಕಡೆ ಏನು ಹೆಚ್ಚು ಗಮನ ಕೊಡಂಗಿಲ್ಲ ರೀ. ಅವು ಉತ್ತಾರ ಹಚ್ಚಿ ಅದ ಏನೇನು ಐತ್ರಿ ಗದ್ದಲ್ ರೀ, ಆದ್ರೆ ಆ ಕಡೆ ನಾವೇನು ಹೆಚ್ಚಿಗೆ ಒತ್ತು ಕೊಟ್ಟಿಲ್ಲ ರೀ. ಇವು ಕೊಟ್ಟಿಗೆ ಗೊಬ್ಬರ ರೀ, ಮತ್ತು ಅಷ್ಟೇ DAP ಇದನ್ನ ತಂದು ನಾವು ಸಿಂಪಲ್ದಾಗ ಇಲ್ಲೇ ಮಾಡ್ಕೋತೀವಿ ರೀ. ಯಾವತ್ತಾದ್ರೂ ನಿಮ್ಗೆ ಇಷ್ಟು ವರ್ಷಗಳಲ್ಲಿ ಈ ಕೃಷಿ ಕ್ಷೇತ್ರ ಬೇಡ, ಈ ರೈತನ ಜೀವನ ಸಾಕು ಅಂತ ಯಾವತ್ತಾರು ಇಲ್ಲ ಅನ್ಸಂಗಿಲ್ಲ ರೀ ಮೇಡಮ್. ಇನ್ನು ಉಳಿದಾದ್ರೆ ಇದನ್ನಾಗ್ತದೆ ರೀ. ಆದ್ರೆ ಕೃಷಿದಾಗ ಏನು ಸೋಲು ಅನ್ನೋದು ಇಲ್ಲರಲ್ಲ, ನಮಗೆ ಸೋಲು ಇರೋದು ಪ್ರಭಾವ ಅಂತ ರೀ, ಬಿಟ್ಟರೆ ಯಾವುದೂ ಅಡಚಣೆ ಇಲ್ಲ ರೀ. ಎಷ್ಟು ಮಾತ್ರ ಅದಕ್ಕೆ ಸರ್ಕಾರಕ್ಕೆ ಒತ್ತಿ ಹೇಳೋದಿರೋದಂದ್ರೆ, ನಮ್ಮ 2-3 ಜನ ಹಳ್ಳಿ ಉಳಿದವ್ರಿ ಲಾಸ್ಟ್ ಹೇಳ್ರಿ, ಅವೆರಡು ಪ್ರವಾಹದಿಂದ ಮುಕ್ತಿ ಮಾಡಿದ್ರೆ ಸಾಕು ಅನ್ನೋದು ನಮ್ದು ಆಸೆ ರೀ. ಎಸ್ ಸರ್. ಇನ್ನು ನಿಮ್ಮ ಮಕ್ಕಳು ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ? ಇಲ್ಲರ ಅವನು ಮಗಂದು BA ಆಗಿದ್ರು ರೀ, ಅವ್ನು ಬಿಡೋ ಟೈಮ್ದಾಗ ಬಂದು ನಮ್ಮ ಕೂಡ ರೀ ಹಸುಗಳ ನಂಬಿಕೆ ಜಾಸ್ತಿ, ಅವ್ನು ಭಾಳ ಇಂಟ್ರೆಸ್ಟ್ ಹತ್ರ ಮೇಲೆ ರೀ. ಅವ್ನು ಅಲ್ಲೇ ಉಳಿಬೇಕು ಅನ್ನೋದು ಆಸೆ ಭಾಳ ಐತ್ರಿ ಅವ್ನು. ಆದ್ರೆ ಅನ್ಕ ಮಾಡಪ್ಪ, ನಮ್ಮ ಇಳಿದ್ರ ತಕ್ಕ ನೀ ಯಾವಾಗ ನೋಡೋಣ ಮುಂದಿಂದ, ಈಗ ನಾವು ಅದೀವು, ನಿನ್ನ ಕೆಲಸ ಕಾರ್ಯಗಳು ನೀನು ಮಾಡ್ಕೋತ ಹೋಗೋತ್ತೇಳಿ ಇದನ್ನು ಮಾಡಿದ್ರು. ಅವ್ನು ಬಂದಂದ್ರೆ ಎಲ್ಲಿ ಯಾವ ಹುಡುಗರು ಕೊಡೋಂಗಿಲ್ಲ. ಅವ್ನು ಹಸು ಆತು, ಒಂದು ಹೊಲ ಆತ್ರಿ, ಹೊಳಿ ದಂಡಿ ನದಿ ದಂಡಿಗೆ ಮೋಟ್ರು ಆತ್ರಿ, ಅದೇ ಇದ್ರಾಗಿರ್ತಾನೆ ಅವ್ನು. ಚೆನ್ನಾಗೈತ್ರಿ ಅವ್ನು. ಎಸ್ ಸರ್. ಅವ್ರಿಗೆ ಹೆಂಗೆ ಇಂಟ್ರೆಸ್ಟ್ ಬಂತು ಅಂದರೆ ನಿಮ್ಮನ್ನ ನೋಡಿ ನೋಡ್ಯಾರ ಮನೆಯವ್ರನ್ನೆಲ್ಲ ನೋಡ್ರಿ, ಅವ್ರಿಗೆ ಇಂಟ್ರೆಸ್ಟ್ ಬಂದ್ರಿ. ಮಗಳಿಗೆ ಆದ್ರೂ ಇತ್ತು ಮೇಡಮ್. ಮಗಳು ಆಕೆ ಕಾಲೇಜಿಂದ ಬಂದಳು ಅಂದ್ರೂ ರೀ, ಎಮ್ಮೆ ಹಿಂಡೋದನ್ನಾಗಲಿ, ಹಸು ಹಿಂಡೋದಾಗಲಿ ರೀ, ಮೇವು ಹಾಕೋದಾಗಲಿ ರೀ, ಕರೀತಾರೆ ಅವ್ರು. ಹಾಂ ಕರಿತಾರೆ ಅವರು. ಈಗ ಅವ್ರು ಹೋಗಿ ಪುನಃ ಸೆಟ್ಲ್ ಆಗೋಣ ಬಂದಳು ಮಾಡ್ತಾರೆ. ಈ ಆಕೆ ಮಗನೂ ಇನ್ನೂ 5 ವರ್ಷ ಅವನ್ರಿ, ಅವಂಗೂ ಆಸೆ ಭಾಳ ರೀ. ಅದು ನಿನ್ನೆ ನಮ್ಮದೊಂದು ಹಸು ಇದನ್ನಾತ್ರಿ, ಎತ್ಪೆಟ್ಟಿಗೆ ಅದನ್ನು ಪಾಪನ್ ತೋರ್ಸೋಕೆ ಬೆನ್ನಾಯ್ತದ್ರಿ ಅವು. ಹಾಂ ರೀ, ಅವನದು ಇಂಟ್ರೆಸ್ಟ್ ಮಾಡ್ರಿ ಅವ್ರ ಮಗಂದು ರೀ. ಸರ್, ಇನ್ನು ನೀವು ಪ್ರವಾಹದ ಬಗ್ಗೆ ಹೇಳ್ತಿದ್ರಿ, ಕೆಲವೊಂದು ಗ್ರಾಮಗಳು ಮುಳುಗಡೆ ಆಗಿರುವಂಥದ್ದು, ಅದು ಶಿಫ್ಟಿಂಗ್ ಕೂಡ ಆಗಿರುವಂಥದ್ದು, ಆ ಬಗ್ಗೆ ಹೇಳಿ ಸರ್. ಹಾಂ ರೀ, ಈಗ ಸಿದ್ದಾಪುರ ಕೆಮ್ರಾಪುರ ತಕ್ಕ ಆಗ್ಯದವ್ರಿ. ನಮ್ಮದು ಹಿಪ್ಪರಿಗೆ ಬ್ಯಾರೇಜ್ ಹಿನ್ನೀರನ್ನ ಇದರ್ದ್ರದ ಶಿರೂರು ಗುಂಡಾರ್ ಉಳ್ದವ್ರಿ. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಹಾದೇವ ಗಂಪ ಮಗ್ದುಮ ಅವರು ಪ್ರಯತ್ನ ಮಾಡ್ತಾರೆ ರೀ. ಈಶ್ವರ್ ಮೋಡಿ ಈಗ ಹಾಲಿ ಸದಸ್ಯರವ್ರು ಇಲ್ಲೇ ಈಶ್ವರ್ ಮೋಡಿ ರೀ, ಸಂಜೀವ್ ಚೌಗಲಾ ರೀ, ಮತ್ತು ಗುಂಡವಾಡದವ್ರು ಸುಕುಮಾರ್ ಪಾಟೀಲ್ ರೀ, ಬ್ಯಾಡಗಿ ಕುಮಾರ್ ಅವ್ರ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರ ಮಗ ರೀ. ಒಂದು 10-11 ಜನ ಚಲೋ ಈಗ ಪ್ರಯತ್ನ ನಡೆಸ್ಯಾರ. ಮತ್ತು ಸಭಾಪತಿ ಅವರು ಹೊರಟ್ಟಿ ಅವ್ರಿ, ಅದಕ್ಕೆ ಬೆಂಬಲ ಕೊಟ್ಟವರು. ಏನಾರೇ ಮಾಡಿ ಅಧಿವೇಶನಾಗಿಟ್ಟು ನಿಮ್ಮದು ಮುಳುಗಡೆ ಮಾಡಿಸೋಣಪ್ಪ, ಶಿಫ್ಟಿಂಗ್ ಮಾಡೋಣ ಅಂತ ಆಶ್ವಾಸನೆ ಕೊಟ್ಟಾರ್ರಿ. ಒಂದು ಸಂಕ್ರಾಂತಿಗೆ ಬಂದಾಗೂ ಭೇಟಿಯಾಗಿದ್ದೀವಿ ರೀ, ನಾವು ಹೋಗಿದ್ದೀವಿ ರೀ. ಒಟ್ಟು ಈ ಸಲ ಏನು ಮುಳ್ಳೂರು ಹತ್ತಳಿ ಅವರು ಹೊರಟೆಯವ್ರಿಗೆ ಅವ್ರು ಚಲೋ ರೀ, ಅವರು ಪ್ರಯತ್ನ ಚಲೋ ಮಾಡಕತ್ತಾರೆ. ಈಗ MD ಅವ್ರ ಹತ್ತಾಗ ಬಂದತ್ರಿ, ನಾಳಿನ ಅಧಿವೇಶನದಾಗ ಕಾದು ನೋಡಕತ್ತಿದ್ರು ನಾವು ಏನೇನು ಸಹಕಾರ ಆಗ್ತೈತೆ ಅನ್ನೋದು. ಎಸ್ ಸರ್. ಇನ್ನು ನಿಮ್ಮ ಊರಿನಲ್ಲಿ ಯಾವ ರೀತಿ ಸೌಲಭ್ಯಗಳು ಬೇಕು ಅಂತ ನೀವು ಈ ಮೂಲಕ ಒಂದು ಸರ್ಕಾರಕ್ಕೆ ಮನವಿ ಮಾಡೋದಾದರೆ? ರಸ್ತಾ ಅಂತೂ ಸರಿ ಐತ್ರಿ ಮೇಡಮ್, ರಸ್ತಾದ ಏನು ಪ್ರಾಬ್ಲಮ್ ಇಲ್ಲ. ಶೌಚಾಲಯ ಮಾಡಿದ್ರು ಫ್ಲಡ್ದಿಂದ ಶೌಚಾಲಯಕ್ಕೆ ಸರಿಯಾಗಿ ಉಳಿವಲ್ಲರು. 15 ಗಂಟೆ ನೀರು ನಿತ್ತಂದ್ರೆ ನಮ್ಮ ಮಿದುನೆಲ್ಲ ರೀ, ಯಾವ ಕಡೆ ಇರ್ಬೇಕಾರೆ ಡಂಪಿಂಗರೇ ಆಗ್ತಾವ್ರಿ, ಏನಾರ ಆಗ್ತಾವೆ. ಅದರಿಂದನೂ ಅನಾಕೂಲ ಐತಿ. ಅದೇ ಸ್ಥಿತಿ ಒಳಗನ 5 ವರ್ಷ ಖರ್ಚು ಮಾಡೋದಂತ ನಮ್ಗೆ ಶಿಫ್ಟಿಂಗ್ ಕೊಟ್ರಂದ್ರೆ ಅನುಕೂಲ ಐತಿ. ಅವ್ರವರು ಹೊಂದಾಣಿಕೆ ಇರ್ತಾವೆ, ಹೋಗಿ ನಿಲ್ಲಾಕ್ರಿ. ಶೌಚಾಲಯ ಪ್ರತಿ ವರ್ಷ ಮಾಡ್ರೂ ಅನಾನುಕೂಲ ಆಗತ್ತೆ ಮೇಡಮ್. 15 ಗಂಟೆ ನೀರು ನಿಂತಾರೆ, ವ್ಯವಸ್ಥೆ ಒಂದು ಸರಿ ಇರೋಂಗಿಲ್ಲ ರೀ. ಮತ್ತು ಅದಕ್ಕಾಗಿ ಹಿಂಗಾಗಿ ಶೌಚಾಲಯ ಉಪಯೋಗ ಕರೆಕ್ಟ್ ಆಗೋಲ್ಲರು. ಅದು ಚೆನ್ನಾಗಿತ್ತು ರೀ, ಆದರೂ ಪ್ರತಿ ವರ್ಷ ಫ್ಲಡ್ದಿಂದ ಹಾಳಾಗತ್ತೆ ಅವ್ರ ಶೌಚಾಲಯ. ಸರ್, ಇನ್ನು ನಿಮ್ಮ ಕಡೆ ಶಾಲೆ ವ್ಯವಸ್ಥೆ ಎಲ್ಲ ಹೇಗಿದೆ? ಚೆನ್ನಾಗಿದೆ ಮೇಡಮ್. ಪ್ರೈಮರಿ ಚಲೋ ಐತ್ರಿ. ನಮ್ಮಲ್ಲಿ ಊರು ಇಷ್ಟ ಅನ್ನೋದ್ರು 2 ಹೈಸ್ಕೂಲ್ ರೀ, 2 ಪ್ರೈಮರಿ ನಮ್ಮಲ್ಲಿ. ಘಾಟಿಗೆ ಸಾಹೇಬ್ರು ಇದ್ದಾಗ ಶಿರೂರು ಈ ಘಾಟಿಗೆ ಸಾಹೇಬ್ರು ಇದ್ದಾಗನ ರೀ, ನಮ್ಮ ಮಾಜಿ MLA ರೀ, ಅವ್ರು 2 ಹೈಸ್ಕೂಲ್ ಕೊಟ್ಟರು ನಮ್ಮಲ್ಲಿ. ಒಂದು ಶಿರೂರು ಹತ್ರಿ 2 ಕಿಲೋಮೀಟ್ರ್ ಡಿಫ್ರೆನ್ಸ್ ರೀ. ಅಲ್ಲಿ ಒಂದು ನಿಮ್ಮ ಜಗಳ ಬೇಡ ಅಂತ ಹೇಳ್ರಿ. ಇವ್ರು ನಮ್ಮ ಊರವ್ರು ಅಂದ್ರೆ ಸೆಂಟ್ರಕ್ಕೆ ಮಾಡೋಣ ಅಂತೇಳಿ ಅವ್ರದ್ದು ಇರ್ತೈತೆ ರೀ. ಆಯ್ತು, ಇವ್ರು ನಮ್ಮ ಊರವ್ರು ಬಿಟ್ಟು ಕೊಡಲಿಲ್ಲ ರೀ, ಅದು ಶಿರೂರನ ರೀ. ಆದ್ರೆ ಒಂದು ಹೈಸ್ಕೂಲ್ ಒಂದು ಪ್ರೈಮರಿ ಐತ್ರಿ, ಅಲ್ಲೇ ಶಿರೂರ್ಗೆ ಒಂದು ಹೈಸ್ಕೂಲ್ ಪ್ರೈಮರಿ ಐತ್ರಿ. ಕಾಲೇಜ್ ಒಂದು ಸ್ಯಾಂಕ್ಷನ್ ಆಗಿತ್ತು, ಅದು ಏನೋ ರದ್ದಾಗಿ ಹಾರಿಗೇರಿಗೆ ಹೋತು ಅಂತ ಹೇಳಕತ್ತಾರೆ. PU ಕಾಲೇಜ್ ಏನಾಗಿತ್ತು ರೀ, ಅದು ರದ್ದಾಗಿ ಹಾರಿಗೇರಿಗೆ ಶಿಫ್ಟ್ ಆಗ್ತದೆ. ಎಸ್ ಸರ್, ಇನ್ನು ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ವಾ ವೀಕ್ಷಕರೇ, ಶ್ರೀಯುತ ಅಪ್ಪಾಸಾಬ್ ಶಿವಪ್ಪ ಕವಲಗುಡ್ಡ ಅವರ ಸಾಧನೆಯ ಜೀವನ ಹೇಗಿತ್ತು ಅಂತ. ಇವರ ಮುಂದಿನ ಜೀವನಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.